ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮನ್ನ ನಿಮ್ಮ ಪ್ರೀತಿನಲ್ಲಿ ಖುಷಿಯಾಗಿ ಏನ್ ನೋಡ್ಕೊಳ್ತಾರಲ್ಲ ಆ ವ್ಯಕ್ತಿನಲ್ಲಿ ಈ 3 ಲಕ್ಷಣ ಅಂತೂ 100% ಇರುತ್ತೆ. ನಿಮ್ಮ ಪ್ರೀತಿನ ಕಾಳಜಿಯಾಗಿ ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳುವಂತ ವ್ಯಕ್ತಿಯ ಲಕ್ಷಣ ಅಂತ ಹೇಳ್ಬೋದು. ಅದು ನೋಡಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 38,000 39 40 ಆಗ್ಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫ್ರೀ ಅಂತೂ ಇರಲ್ಲ, ಫೀಸ್ ಇರುತ್ತೆ. ಎಷ್ಟೋ ಜನ ಫ್ರೀ ಅನ್ಕೊಂಡು ಕಾಲ್ ಮಾಡ್ತಾರೆ, ಫೀಸ್ ಇರುತ್ತೆ. ಬಿಕಾಸ್ ಪರ್ಸನಲ್ ಟೈಮ್ ಕೊಡ್ತೀವಿ. ಓಕೆ, ಫಸ್ಟ್ ಪಾಯಿಂಟ್, ಫಸ್ಟ್ ಲಕ್ಷಣ ಏನು ಅಂತ ಹೇಳಿದ್ರೆ ಕೋಪ, ಜಗಳ. ಇದು ಕಾಮನ್ ಒಂದು ರಿಲೇಶನ್ಶಿಪ್ ಅಲ್ಲಿ. ಕೋಪ ಮತ್ತೆ ಜಗಳ ಎರಡು ನಡೆದ ಮೇಲೂ ಕೂಡ ಸಾರಿ ಕೇಳೋದಿದೆಯಲ್ಲ, ಅದು ಮನುಷ್ಯತ್ವ ಇದ್ದವರಿಗೆ, ಪ್ರೀತಿ ಮಾಡುವಂತವ್ರಿಗೆ ಮಾತ್ರ ಬರುವಂತದ್ದು. ಅಹಂಕಾರ ಇಲ್ದಿರ ವ್ಯಕ್ತಿಗಳಿರ್ತಾರಲ್ಲ, ಸೊ ಎಷ್ಟೋ ಜನಗಳಿಗೆ ಅಹಂಕಾರ ಇದ್ದಾಗ ಸಾರಿ ಕೇಳಲ್ಲ. ಅವ್ರದೇ ಮೂಗಿನಾರ ವಿಚಾರ ಮಾಡ್ಬಿಟ್ಟು ಅವ್ರ ಸಾಯ್ಲಿ ಅಲ್ಲಿ, ನಮಗೇನಕ್ಕೆ ಈ ತರ ಯೋಚನೆ ಮಾಡ್ತಾರೆ. ಓಕೆ, ಆದ್ರೆ ನಿಜವಾಗ್ಲೂ ಪ್ರೀತಿ ಮಾಡಿ, ಸಮ್ಟೈಮ್ಸ್ ಗಂಡ ಹೆಂಡತಿ ಅಥವಾ ಲವ್ ಅಂತ ಬಂದಾಗ, ಫ್ರೆಂಡ್ಶಿಪ್ ಅಂತ ಬಂದಾಗ ಇದು ಕಾಮನ್. ಏನು ಜಗಳ ಅದಾದ್ಮೇಲೆ ಸಾರಿ ಕೇಳ್ತಾರಲ್ಲ, ಹಂಗೇನೋ ಒಂದು ಆಗೋಯ್ತು, ಸಾರಿ. ನಿಜವಾಗ್ಲೂ ಕ್ಷಮಿಸುವಂತ ಗುಣ ಇರುವಂತವ್ರು, ದೇ ಆರ್ ದ ಟ್ರೂ ಲವರ್. ಓಕೆ, ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಅದೇನು, ನಿಮ್ಮ ಭಾವನೆಗಳನ್ನ ನಿಮ್ಮ ವಾಯ್ಸ್ ಅಲ್ಲೇ ಕಂಡುಹಿಡಿತಾರೆ. ಇವತ್ತು ನೀವು ದುಃಖದಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಬೇಜಾರಲ್ಲಿದ್ದೀರಾ, ನಿಮ್ಮ ಹಾವ ಭಾವ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಕಂಡುಹಿಡಿತಾರೆ. ನಿಮ್ಮ ಒಂದು ನೋಟ, ನೀವೇನ್ ನಡ್ಕೊಂಡು ಹೋಗ್ತಿರ್ತೀರಲ್ಲ ಅದ್ರಲ್ಲಿ, ಲೈಕ್ ನೀವು ಹೇಳೋಕಿನ್ನ ಮುಂಚೆನೇ ಅರ್ಥ ಆಗಿರುತ್ತೆ. ಯಾರು ಇದನ್ನ ಅಬ್ಸರ್ವೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ನಿಜವಾಗ್ಲೂ ಏನದು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಆ ವ್ಯಕ್ತಿಗಳು. ಅರ್ಥ ಮಾಡ್ಕೊಳ್ಳೋರು ಯಾರು? ನಿಮ್ಮನ್ನ ಪ್ರೀತಿಸೋರು, ರೈಟ್? ಆ ವ್ಯಕ್ತಿಗಳು ಇವೆಲ್ಲ ಗೊತ್ತಾಗತ್ತೆ. ಸೊ ನೀವು ಏನು ಹೇಳೋ ಅವಶ್ಯಕತೆ ಇಲ್ಲ. ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗಿ ಮಲಗಿರ್ತೀರಾ, ಅಥವಾ ಮುಖದ ಮೇಲೆ ಜಸ್ಟ್ ನಗು ಇರುತ್ತೆ, ಒಳಗಡೆ ನೋವು ಇರುತ್ತೆ, ಅದನ್ನು ಅರ್ಥ ಮಾಡ್ಕೋತಾರಲ್ಲ, ನಿಜವಾಗ್ಲೂ ಪ್ರೀತಿ ಇರುತ್ತೆ. ಅಂಡ್ ಆ ನೋವನ್ನ ದೂರ ಮಾಡಿ ನಿಮ್ಮಲ್ಲಿ ಒಂದು ಧೈರ್ಯ ತುಂಬಿ ಅಗೇನ್ ಪ್ರೀತಿಯಿಂದ ಇರಬೇಕು ಅಂತ ಒಂದು ಮಾತುಗಳನ್ನ ಆಡ್ತಾರಲ್ಲ, ಅವ್ರು ನಿಜವಾಗ್ಲೂ ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳುವಂತ ಒಂದು ಲವ್ ಅಂತ ಹೇಳ್ಬೋದು. ಸೆಕೆಂಡ್ ಲಕ್ಷಣ. ಅಂಡ್ ಥರ್ಡ್ ಲಕ್ಷಣ ಏನು ಅಂತ ಹೇಳಿದ್ರೆ, ನಡೆದುಕೊಳ್ಳೋದು. ಅಂದ್ರೆ ಲೈಕ್ ಏನ್ ನಿಮ್ಗೆ ಇಷ್ಟ ಇರುತ್ತೆ ಆ ಇಷ್ಟದ ಪ್ರಕಾರ ನಡ್ಕೊಳ್ಳೋದು. ಎಷ್ಟೋ ಜನ ಸಾರಿ ಕೇಳೋದು ಗ್ರೇಟ್ನೆಸ್ ಅನ್ಕೊಂತಾರೆ. ಸಾರಿ ಏನ್ ಕೇಳ್ತೀವಲ್ಲ ಅದು ಜಸ್ಟ್ ಸಮಾಧಾನ ಆಗತ್ತೆ. ಬಟ್ ಅವ್ರಿಗೆ ಬೇಜಾರೇ ಆಗ್ಬಾರ್ದು ಅಂದ್ರೆ ನೀವು ಹೆಂಗ್ ನಡ್ಕೊಳ್ತೀರಲ್ಲ, ನಿಮ್ಮ ನಡವಳಿಕೆ ಅದು ತುಂಬಾ ಮುಖ್ಯ ಆಗತ್ತೆ. ಓಕೆ, ಅದಕ್ಕೇನೆ ನಿಮ್ಮ ನಡವಳಿಕೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವರೊಟ್ಟಿಗೆ, ಅಲ್ಲೂ ಕೂಡ ತೋರಿಸ್ಕೊಡುತ್ತೆ ಏನು ಅಂತ ಹೇಳಿದ್ರೆ ನಿಮ್ಮ ಇಷ್ಟದ ಪ್ರಕಾರ ನಡ್ಕೋತೀರಿ, ಲೈಕ್ ಅವ್ರ ಇಷ್ಟದ ಪ್ರಕಾರ ನೀವು ನಡ್ಕೋತೀರಿ. ಅವಾಗ ಅವ್ರಿಗೆ ಖುಷಿ ಆಗತ್ತೆ, ಇಷ್ಟ ಆಗತ್ತೆ, ಚೆನ್ನಾಗಿರ್ತಾರೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಅದಕ್ಕೇನೆ ಈ 3 ಲಕ್ಷಣ ಇತ್ತು ಅಂತ ಹೇಳಿದ್ರೆ ಯು ಆರ್ ರಿಯಲಿ, ಆ ರಿಲೇಶನ್ಶಿಪ್ ಅಲ್ಲಿ ಇದ್ದವ್ರು ಇಬ್ರು ಕೂಡ ಲಕ್ಕಿ ಅಂತ ಹೇಳ್ಬಹುದು. ಆಕ್ಚುಲಿ ಇಲ್ಲ ಅಂದ್ರೂ ಇದನ್ನ ಅರ್ಥ ಮಾಡ್ಕೊಬೇಕು. ಒಬ್ಬೊಬ್ಬ ಅಂದ್ರೆ ಈ ಲೈಫ್ ಅಲ್ಲಿ ಎಂತದೇ ಏನು ಸಾಧನೆ ಮಾಡಿದ್ರು ಕೊನೆಗೆ ಏನ್ ತಗೊಂಡು ಹೋಗಲ್ಲ ನಾವು. ಎಷ್ಟು ಚೆನ್ನಾಗಿ ಕಳೆದಿದೀವಲ್ಲ ಆ ಸಮಯಗಳು ಮಾತ್ರ ಶಾಶ್ವತವಾಗಿ ಇರುವಂತದ್ದು ಅಂತ ಹೇಳ್ತಾ, ಏನ್ ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ, ಅಂಡ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.